ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಮಾರ್ನಿಂಗು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಎದ್ದಿರೋದೇ ಲೇಟ್ ಇವತ್ತು. ನಮ್ಮ ಹಸ್ಬೆಂಡ್ ಮಲಗಿದ್ವಿ. ಇಲ್ಲಿ ಏನು ಗೊತ್ತಾ, ಇದು ಮಸಾಲೆ ಡಬ್ಬಿ, ಸಾಲಿಡ್ ಮಸಾಲೆ ಇರುತ್ತಲ್ಲ ಅದು. ಇದರಲ್ಲೇನೋ ಒಳಗೆ ತಣ್ಣಗಾಗಿದೆಯಲ್ಲ. ಮೊದಲು ಕಿಟಕಿಯಿಂದ ಬಿಸಿಲು ಬೀಳ್ತಿತ್ತು, ಸೊ ಹಾಗೆ ಬಿಸಿ ಇರ್ತಿತ್ತು. ಈಗ ಫುಲ್ಲು ಅಲ್ಲಿ ಗೋಡೆ ಆದ್ದರಿಂದ ತಣ್ಣಗಾಗಿದೆ. ಸೊ ಹಾಗಾಗೇನೋ ಚಿಕ್ಕ ಚಿಕ್ಕದು ಕುಟ್ಟೆ ಥರ ಏನೋ ಬರುತ್ತಲ್ಲ, ಅದು ಆಗ್ತಾಯಿದೆ ಅದರಲ್ಲಿ. ಅದಕ್ಕೆ ಬಿಸಿಲಲ್ಲಿ ಇಟ್ಟಿದ್ದೆ, ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಹೋಗಲಿ ಅಂಥೇಳಿ. ಬೇರೆ ಯಾವುದಕ್ಕೂ ಇಲ್ಲ, ಬರೀ ಸಾಂಬಾರು ಬೀಜಕ್ಕೆ ಮಾತ್ರ. ಇಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ಗೆ. ಒಂದು ಟ್ರಿಪ್ ಆಯಿತು, ಸೆಕೆಂಡ್ ಟ್ರಿಪ್ ಹಾಕಿದ್ದೀನಿ. ಸಂಡೇ ಅಲ್ವಾ, ಇವತ್ತೆಲ್ಲ ಕೆಲಸ ಲೇಸಿಯಾಗಿ ಮಾಡ್ತಾ ಇರೋದು. ಅಡುಗೆ ಒಂದು ಮಾಡಬೇಕು. ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ. ಜೊತೆಲ್ಲ ವೈಟ್ ಗ್ಲಾಸು ಬಿದ್ದು ಹೊಡೆದೋಯ್ತು, ಹಾಗೆ ಇಟ್ಟಿದ್ದು. ಈಗ ಸಾಂಬಾರು ಮಾಡ್ಕೊಳ್ಳೋಣ, ಬೇಳೆ ಸಾರಿಗೆ ನುಗ್ಗೆಕಾಯಿ ಹಾಕಿ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಫಿಶ್ ಫ್ರೈ ಮಾಡಿಕೊಂಡು, ಮತ್ತು ಹೀರೆಕಾಯಿ ತಂದು ತುಂಬ ದಿನ ಆಯಿತು. ಸೊ ಫ್ರಿಜ್ಜಲ್ಲಿದೆ. ಇನ್ನೂ ತುಂಬ ದಿನ ಇಟ್ಟರೆ ಅದು ಯೂಸ್ ಆಗೋಲ್ಲ ಅಂಥೇಳಿ, ಮತ್ತು ಅದ್ರದ್ದು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ವಿತೌಟ್ ಆಯಿಲ್ ಅಂಥೇಳಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೆಮ್ಮಿದೆ ತುಂಬ ನನಗೆ. ಆಯಿಲು ಮತ್ತು ಕೊಕೊನೆಟ್ ಹಾಕಲ್ಲ ಅಂತ, ಹಾಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಹಾಕಿ, ಬೇಳೆ ಹಾಕಿ, ಟೊಮಾಟೊ ಮತ್ತು ಬೇಳೆ ತೊಳೆದು ಇಡ್ತಾಯಿದ್ದೀನಿ. ಒಂದು 2-3 ಸತಿ ತೊಳ್ಕೊತೀನಿ ಬೇಳೆನ. ತೊಳೆದ ನಂತರ ಈಗ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊತೀನಿ. ಮತ್ತು ನೀವು ಇವತ್ತೇನೆಲ್ಲ ಅಡುಗೆ ಮಾಡಿದ್ದೀರ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾಳೆಯಿಂದ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಮಕ್ಳು ಇವತ್ತಿರೋದ್ರಿಂದ ಈವ್ನಿಂಗ್ ಏನಾದರೂ ಬೇರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಸ್ವಲ್ಪ ಬೇಳೆ ಸಾರು, ತರಕಾರಿ ಪಲ್ಯ ಮಾಡಿಕೊಂಡು, ಫಿಶ್ ಇದೆ, 1-2 ಮಾತ್ರ ಫ್ರೈ ಮಾಡ್ಕೊತೀನಿ. ನಾಳೆ ಸಾರಿಗೆ ಅಂತ ಒಂದು 4 ತೆಗೆದಿಡಬೇಕು ಅಂದ್ಕೊಂಡಿದ್ದೀನಿ. ಈರುಳ್ಳಿ ಇದ್ದೀನಿ. ಸೊ ಈಗ 2 ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಬೇರೆ ದಿನಗಳಲ್ಲಿ ಅಂದರೆ ಅರ್ಜೆಂಟ್ ಮಾಡ್ಕೋತೀವಿ ಎಲ್ಲ ಕೆಲಸನೂ. ಸಂಡೇ ಅಂದರೆ ಸ್ವಲ್ಪ ಲೇಸಿಯಾಗೆ ಮಾಡ್ತೀವಿ. ಇವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಮಾಡಿಕೊಂಡು ಮಗ ಓದ್ತಾ ಕೂತಿದ್ದಾನೆ. ಸ್ವಲ್ಪ ಓದ್ತಾನೆ. ಇಡೀ ದಿನ ಏನು ಕೂರೋದು ಇಲ್ಲ, ಕೂರಿಸೋದು ಇಲ್ಲ. ಅಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಓದ್ಕೋತಾನೆ ಟೈಮ್ ಸಿಕ್ಕಿದಾಗ. ಸ್ವಲ್ಪ ಕಲಿ ಮಗನೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಜೀರಿಗೆ ಹಾಕೋತಿದ್ದೀನಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ. ಮತ್ತೀಗ ಬೇಸಿಕ್ ಮಸಾಲೆ ಹಾಕೋತಿದ್ದೀನಿ. ಕೊರಿಯಾಂಡರ್ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರು, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೆ ಹಾಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮಕ್ಕಳು ಮೀನು ತಿನ್ನೋಕ್ಕೆ ಕೇಳಲ್ಲ, ಸೊ ಅವರಿಗೆ ಎಗ್ ಏನಾದರೂ ಮಾಡಿಕೊಡ್ತೀನಿ. ಸಾಲ್ಟು, ಬಟ್ಟೆ ಹಾಕಿದ್ದೀನಿ. ಈಗ ಬಟ್ಟೆ ಕೂಡ ತೊಗೊಂಡೋಗಿ ಮೇಲೆ ಹಾಕಬೇಕು. ಬಿಸಿಲಿದೆ ಇವತ್ತು ಚೆನ್ನಾಗಿ. ನೀರು ಹಾಕ್ಕೊಂಡು ಕುಕ್ಕರ್ ಬೇಯಕ್ಕೆ ಇಡ್ತೀನಿ. ಕಿಚನಲ್ಲಿ ನಿಂತುಬಿಟ್ರೆ ಕೆಲಸ ಆಗುತ್ತೆ, ಬರೋ ತನಕ ಬೇಜಾರು. ಅದು ಸಂಡೇ ಸ್ಪೆಷಲಿ. ಸ್ವಲ್ಪ ಹೊತ್ತು ಮಲ್ಗೋಣ ಅನ್ಕೋತೀನಿ ಸಂಡೇ ಆದರೂ, ಬಟ್ ಅದೇ ಟೈಮಿಗೆ ಎಚ್ಚರ ಆಗಿಬಿಡುತ್ತಲ್ವ. ಸೊ ಇಲ್ಲಿ ನೋಡಿ, ಹೀರೆಕಾಯಿ ಇದೆ, ವಿತೌಟ್ ಆಯಿಲ್ ಮಾಡ್ಕೋತೀನಿ. ಶೀತ ಕಮ್ಮಿನೇ ಆಗಿಲ್ಲ ನನಗೆ. ತೆಂಗಿನ ತುರಿನೂ ಹಾಕ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ ಇವತ್ತು, ಬೇಡ ಅಂತ. ನೋಡೋಣ, ಹಾಗೆ ಲೈಟಾಗಿ ಮಾಡ್ಕೊತೀನಿ ತರಕಾರಿ ಪಲ್ಯ. ಹೇಗಿದ್ದರೂ ಹೀರೆಕಾಯಿ ಒಂಥರ ಟೇಸ್ಟೇ ಅಲ್ವಾ. ಸೊ ತಿಂತಾರೆ ಮಕ್ಕಳು ತಿಂತಾರೋ ಇಲ್ವ, ನಾನು ತಿಂತೀನಿ. ಬಟ್ಟೆ ಒಣ ಹಾಕಿ ಬಂದೆ ಒಂದು ಟ್ರಿಪ್ಪು. ಇಲ್ಲಿ ಮೀನು ನೋಡಿ, ಚಿಕ್ಕದು ಬಾಂಗಡೆ ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿದೆ. ಆ್ಯಕ್ಚುಲಿ ಮೀನು ತುಂಬ ಚೆನ್ನಾಗಿ ಚಿಕ್ಕ ಬಾಂಗಡೆ ಫ್ರೆಶ್ ಆಗಿತ್ತು. ಸೊ ಒಂದು 4 ಮಾತ್ರ ಫ್ರೈ ಮಾಡ್ಕೋತೀನಿ. ಮಕ್ಕಳೇನು ತಿನ್ನಲ್ಲ ಅಲ್ವಾ, ಬೇಕಾದರೆ ಕೇಳಿದ್ರೆ ಕೊಡೋದು. ಡೀಪ್ ಫ್ರೈ ಮಾಡ್ಕೊಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಹೇಗೆ ಅಂತ. ಡೀಪ್ ಫ್ರೈಗೆ ಆಯಿಲ್ ಜಾಸ್ತಿ. ಆಯಿಲ್ ತಿಂದ ತಕ್ಷಣ ಗಂಟಲು ಒಂಥರ ಪೇಯ್ನ್ ಆಗ್ತಾಯಿದೆ. ಸೊ ಹಾಗಾಗಿ ನೋಡ್ತೀನಿ ಹೇಗೆ ಮಾಡೋದು ಅಂತ. ಇಲ್ಲಿ ಫಿಶ್ ಚೆನ್ನಾಗಿ ಕಟ್ ಮಾಡ್ಕೊತೀನಿ. ನನಗೆ ಕತ್ರಿನೇ ಆಗಬೇಕು, ಕತ್ತಿಯಲ್ಲಿ ಕೂತ್ಕೊಂಡು ಕಟ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ವಿಷಲ್ ಆಯಿತು, ಬೇಳೆ ಬೇಯಿತು ಅನ್ಸುತ್ತೆ. ಮೋಸ್ಟ್ಲಿ ಆಫ್ ಮಾಡ್ಕೊತೀನಿ. ತರಕಾರಿ ಪಲ್ಯನೂ ಆಗಿದೆ, ಎಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ. ನಾಳೆ ಸ್ವಲ್ಪ ಸಾರು ಮಾಡ್ಕೋತೀನಿ, ಇವತ್ತು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಂದ್ಕೊಂಡಿದ್ದೀನಿ. ನಾಳೆ ತೆಂಗಿನಕಾಯಿ ಹಾಕಿ ಸಾರು ಮಾಡ್ಕೋತೀನಿ. ಹತ್ತು ಮೀನೇನೋ ಇತ್ತು, 9-10 ಏನೋ ಮೀನಿತ್ತು. ಸೊ
ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು, ನಾನು ಲಿಂಬೆಹಣ್ಣೆ ಹಾಕೋದು. ಸ್ವಲ್ಪ ಜನ ಹುಳಿ ಕೂಡ ಹಾಕ್ತಾರೆ ಫ್ರೈ ಮಾಡಲಿಕ್ಕೆ. ನಾನು ಲಿಂಬೆಹಣ್ಣು ಹಾಕೋತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಬೇಸಿಕ್ ಮಸಾಲೆ, ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರ್, ಇದು 3 ಮಾತ್ರ ಹಾಕೋದು. ಕಾರಿಯಂಡರ್ ಹಾಕಲ್ಲ ನಾನು ಫ್ರೈ ಮಾಡಲಿಕ್ಕೆ. ಈಗ ಅದನ್ನ ಚಿಕ್ಕ ಮೀನು, ಸೊ ಹಾಗಾಗಿ ಚಿಕ್ಕದಾಗಿ ಫ್ರೆಶ್ ಆಗಿತ್ತು ಮಾತ್ರ ಮೀನು. ನಾಲ್ಕು ಮೀನು ಹೀಗೆ ಕಟ್ ಮಾಡಿಕೊಂಡು ಮಸಾಲೆ ಹಾಕಿ ಒಂದು 10 ನಿಮಿಷ ಇಡ್ತೀನಿ. ತುಂಬಾ ಮಸಾಲೆ ಹಚ್ಚಬಾರ್ದು. ಅದೇ ನಾ ಹೇಳಿದ್ನಲ್ಲ, ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರು, ಉಪ್ಪು ಮತ್ತು ಸ್ವಲ್ಪ ಲೆಮನ್ ಹಾಕ್ಕೊಬಿಟ್ರೆ ಅಷ್ಟೇ ಸಾಕು, ತುಂಬ ಟೇಸ್ಟ್ ಆಗುತ್ತೆ. ಕಾರಿಯಂಡರ್ ಪೌಡ್ರು ನಾನು ಯಾಕೋ ಮೀನಿಗೆ ಇದಕ್ಕೆ ಹಾಕಲ್ಲ, ಒಂದೊಂದಕ್ಕೆ ಹಾಕ್ತೀನಿ ಬಟ್ ಹಿಂಗೆ ಫ್ರೈ ಮಾಡೋದಿದ್ರೆ ನಾನು ಹಾಕೋಕ್ಕೆ ಹೋಗಲ್ಲ. ಸೊ ಇಷ್ಟು ಮಾತ್ರ ಫ್ರೈ ಮಾಡ್ಕೊತೀನಿ. ಇದು ಸಾರಿಗೆ ತೆಗೆದಿಡ್ತಾ ಇದ್ದೀನಿ. ನೋಡೋಣ, ನಾಳೆ ಶೇರ್ ಮಾಡ್ಕೊತೀನಿ. ನಾಳೆ ಒಂದು ಸ್ವಲ್ಪ ಬೇರೆ ಟೈಪಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಾರು. ನಾವು ಮಾಡೋದೇ ಒಂದು ಟೈಪು. ಇದಕ್ಕೀಗ ಬೇಳೆ ಬೇಯಿತು. ಇದು ಒಂದೇ ವಿಷಲ್ಲು, ಹಾಗೆ ಬೇಯಿಸಿದ್ರು ಬೇಯುತ್ತೆ, ಬಟ್ ಒಂದು ವಿಷಲ್ ಬೇಗ ಆಗಿಬಿಡುತ್ತಲ್ಲ ಅಂತ ಹೇಳಿ ಬೇಯಕ್ಕಿಟ್ಟೆ. ಅನ್ನ ಆಗಿದೆ, ಪಲ್ಯನೂ ಆಗಿದೆ. ಬೇಳೆ ಸಾರೊಂದು ಆಗಿಬಿಟ್ರೆ ಒಗ್ಗರಣೆ ಕೊಟ್ಬಿಡ್ತೀನಿ. ನನಗೆ ಅರ್ಜೆಂಟು ಒರೆಸ್ಕೋಬೇಕಲ್ಲೇ, ಅವಾಗಲೇ ಒರೆಸ್ಕೊಬಿಟ್ರೆ ನಂಗೆ ನೆಮ್ಮದಿ. ಸೊ ಹಾಗಾಗಿ ಒಂದೆರಡು ಪಾತ್ರೆ ಇತ್ತು, ತೊಳೆದಿಡ್ತಾ ಇದ್ದೀನಿ. ನೋಡಿ, ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನನ್ನ ರೆಸಿಪೀಸ್ನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇಷ್ಟ ಆದರೆ ನಾನು ಅಂದ್ಕೊಳ್ಳೋದು ಇಷ್ಟ ಆಗುತ್ತೆ ಅಂಥೇಳಿ. ನಾನು ಸ್ವಲ್ಪ ಚಟ್ಪಟಾನೇ ಮಾಡ್ತೀನಲ್ವ, ಸೊ ಹಾಗಾಗಿ ಯಾವ ಟೈಮಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತೀನಿ. ಆಯಿಲ್ ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ 2 ಸ್ಪೂನ್ ಏನೋ ಹಾಕ್ಕೊಂಡೆ. ರೆಡಿ ಆಯಿತು. ಥ್ಯಾಂಕ್ ಯು.